ನಮಸ್ಕಾರ ಸರ್. ಸರ್, ನಡೀತಾ ಇರೋ ಕೆಲಸನ ಸ್ಟಾಪ್ ಮಾಡಬೇಕು ಅಂತ ನೋಟಿಸ್ ಇಶ್ಯೂ ಮಾಡಿದ್ದೀರಾ? ಜನಗಳ ಹತ್ರ ಅಡ್ವಾನ್ಸ್ ತಗೊಂಡು ಕನೆಕ್ಷನ್ ಕೊಡೋ ಟೈಮ್ನಲ್ಲಿ ನೀವು ಹೀಗೆ ಮಾಡ್ಬಿಟ್ರೆ ಹೇಗೆ ಸರ್? ದಯವಿಟ್ಟು ನಮ್ಮ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ ಸರ್. ಹಿಂದಿನ ಮೇಯರ್ಗೆ ಪ್ರಾಜೆಕ್ಟ್ ಅಪ್ರೂವ್ ಮಾಡಕ್ಕೆ ಎಷ್ಟು ಕೊಟ್ರಿ? ಸರ್, ನಾವೇನು ಕೊಟ್ಟಿಲ್ಲ ಸರ್. ಚಿಕ್ಕನ್ ತರ ಕಾಣಿಸ್ತೀನಂತ ಹಲ್ವಾ ತಿನ್ನಿಸ್ಬೇಡಿ. ಎಷ್ಟು ಕೊಟ್ರಿ? ಬರೋ ದುಡ್ಡು ತುಂಬಾ ಕಮ್ಮಿನೇ ಅಲ್ವಾ ಸರ್? 20 ಲಕ್ಷ ಕೊಟ್ಟಿದ್ದೀವಿ ಸರ್. ಇದನ್ನೆಲ್ಲ ನಂಬೋದಕ್ಕೆ ನಾ ಹಳೆ ಮೇಯರ್ ತರ ಹೆಬ್ಬೆಟ್ಟಲ್ಲ. ಮೇಜರ್ ಸಿಟೀಸ್ ಅಲ್ಲಿ ನೀವು ಆಲ್ರೆಡಿ ಕೊಟ್ಟಿರೋ ಕನೆಕ್ಷನ್ಸ್ 3 lakhs. ಒಂದೊಂದು ಕನೆಕ್ಷನ್ಗೆ 3,000 ಅಂತ ತಗೊಂಡ್ರು 90 ಕೋಟಿ. ನಿಂತಿರೋ ಕೆಲಸ ಮುಂದುವರೆದ್ರೆ ಇನ್ನು 3 ಲಕ್ಷ ಕನೆಕ್ಷನ್ಸ್ ಗ್ಯಾರಂಟಿ. ಅದ್ ಬಿಟ್ಬಿಡಿ. ಈ ಕೆಲಸ ಮುಂದುವರಿಬೇಕಾದ್ರೆ ನನ್ನ ಶೇರು 10%, ಅಂದರೆ 9 ಕೋಟಿ. ಸರ್, ಅದು ಮಾತ್ಬೇಡ ಸರ್. 1 crore ಅಡ್ವಾನ್ಸ್. ನಮಸ್ಕಾರ ಸರ್. ಅಗಿತಾ ಇದ್ದಿದ್ ರೋಡ್ ಕೆಲಸನ ಅರ್ಧದಲ್ಲೇ ನಿಲ್ಸಕ್ ಹೇಳಿ ಇದ್ದಕ್ಕಿದ್ದ ಹಾಗೆ ಬೆಳಗಾಗೋದ್ರೊಳಗೆ ಕೆಲಸನ ಮತ್ತೆ ಶುರು ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಇದ್ರ ಉದ್ದೇಶ ಏನು? ಅದೇ ತಾನೇ ನೀವು ಕೇಳೋ ಪ್ರಶ್ನೆ? ಹೌದು ಸರ್. ನಿನ್ನೆ ನಾನೊಬ್ಬ ಮೇಯರ್ ಆಗಲ್ದೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಆ ಡಿಸಿಷನ್ ತಗೊಂಡೆ. ಎಕ್ಸ್ಕ್ಯೂಸ್ ಮಿ ಸರ್. ಆ ಜೀವಕ್ಕೆ ಏನಾರ ತೊಂದರೆ ಆಗಿದ್ರೆ ನನ್ನ ಕೋಪದಲ್ಲಿ ಆ ಕೆಲಸ ನಿಲ್ಸ್ಬಿಟ್ಟೆ ನಾನು. ಆಮೇಲೆ ಅನ್ನಿಸ್ತು ನಾನು ಮಾಡಿ ತಪ್ಪು ಅಂತ. ಯಾಕಂದ್ರೆ ಆ ಕೆಲಸ ನಂಬ್ಕೊಂಡು 5,000 ಜನ ಬದುಕ್ತಾ ಇದ್ದಾರೆ. ಅವ್ರಗಳ ಗತಿ ಏನು? ಆ ವ್ಯಕ್ತಿ ಬಿದ್ದ ಹಾಗೆ ಅಲ್ಲಿ ಇಲ್ಲಿ ಅಂತ ಟೋಟಲ್ ಆಗಿ ಲೆಕ್ಕ ಹಾಕಿದ್ರೆ ಒಂದು 5 ಜನ ಇರ್ಬೋದು. ಆ 5 ಜನಕ್ಕೋಸ್ಕರ 5,000 ಜನ ಹೊಟ್ಟೆ ಮೇಲೆ ಹೊಡೆಯೋದು ತಪ್ಪು ಅನ್ನಿಸ್ತು ನನಗೆ. ಈಗ ಹೇಳಿ ನಾನು ಮಾಡಿದ್ದು ತಪ್ಪು ಅಂತೀರಾ? ಇಲ್ಲ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ನೀವು ಕೇಳಿರೋ ಪ್ರಶ್ನೆಗಳಿಗೆ ನಾನು ಸಮಾಧಾನ ಹೇಳಿದ್ದೀನಿ ಅಷ್ಟೇ. ಮತ್ತೆ ಇದನ್ನೇ ದೊಡ್ಡ ಇಂಟರ್ವ್ಯೂ ಅಂತ ಕ್ರಿಯೇಟ್ ಮಾಡ್ಬಿಟ್ಟು ನನ್ನ ಮೇಲೆ ದೊಡ್ಡ ದೊಡ್ಡ ಕಾಲಮ್ಗಳಲ್ಲಿ ಪೇಪರ್ನಲ್ಲಿ ಬರ್ಬಿಡ್ಬೇಡಿ. ಓಕೆ? ಐ ಡೋಂಟ್ ಲೈಕ್ ಪಬ್ಲಿಸಿಟಿ.